ಅಂತರಾಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂದೇಶ ಕ್ಲಬ್. ಇಂದಿನ ಅಂತರಾಳದ ಕಾರ್ಯಕ್ರಮದಲ್ಲಿ ರಾಜಧಾನಿ ಬೆಂಗಳೂರಿನ ಸುಂದರ ತಾಣ ಕಬ್ಬನ್ ಪಾರ್ಕ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಬಳಿಕ ಉತ್ತಮವಾದ ಉದ್ಯಾನವನ ಅಂದರೆ ಅದು ಕಬ್ಬನ್ ಪಾರ್ಕ್. ಈ ಕಬ್ಬನ್ ಪಾರ್ಕ್ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಈ ಕಬ್ಬನ್ ಪಾರ್ಕ್ನ 1864ರಲ್ಲಿ ಲಾರ್ಡ್ ಕಬ್ಬನ್ ಎಂಬ ಬ್ರಿಟಿಷ್ ಅಧಿಕಾರಿ ನಿರ್ಮಾಣ ಮಾಡಿದರು. 300 ಎಕರೆ ವ್ಯಾಪ್ತಿಯಲ್ಲಿರೋ ಈ ಕಬ್ಬನ್ ಪಾರ್ಕ್ ವಿಧಾನಸೌಧಕ್ಕೆ ಸಮೀಪದಲ್ಲಿದೆ. ಲಾರ್ಡ್ ಕಬ್ಬನ್ ನಿರ್ಮಿಸಿದ ಕಾರಣ ಈ ಪಾರ್ಕ್ ಕಬ್ಬನ್ ಪಾರ್ಕ್ ಅಂತಲೇ ಹಾಸುಹೊಕ್ಕಾಗಿದೆ. ಆದರೆ 1927ರಲ್ಲಿ ಮೈಸೂರು ರಾಜ್ಯದಲ್ಲಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಈ ಉದ್ಯಾನವನವನ್ನು ಅಧಿಕೃತವಾಗಿ ಶ್ರೀ ಚಾಮರಾಜೇಂದ್ರ ಪಾರ್ಕ್ ಎಂದು ಮರುನಾಮಕರಣ ಮಾಡಲಾಯಿತು. ವಾಯುವಿಹಾರ ಮಾಡುವವರು, ಪರಿಸರ ಪ್ರೇಮಿಗಳು, ಬೆಂಗಳೂರಿನ ಬ್ಯುಸಿ ಲೈಫ್ನಿಂದ ರಿಲೀಫ್ ಬೇಕು ಅನ್ನೋರಿಗೆ ಈ ಕಬ್ಬನ್ ಪಾರ್ಕ್ ಹೇಳಿ ಮಾಡಿಸಿದ ಜಾಗ. ವಿಶಾಲವಾದ ಲಾನ್ಗಳು, ಗಿಡ, ಮರ, ಬಳ್ಳಿ ಕಬ್ಬನ್ ಪಾರ್ಕ್ಗೆ ನಿಮ್ಮನ್ನು ಕೈ ಬೀಸಿ ಕರೆಯುತ್ತವೆ. ಅಲ್ಲದೆ ನೀರಿನ ಚಿಲುಮೆಗಳು, ಬಣ್ಣ ಬಣ್ಣದ ಹೂವಿನ ಗಿಡಗಳು ಮನಸ್ಸಿಗೆ ಮುದ ನೀಡುತ್ತವೆ. ಈ ಕಬ್ಬನ್ ಪಾರ್ಕ್ 6000 ಮಾದರಿಯ ಸಸ್ಯಗಳನ್ನು ಹೊಂದಿದೆ. ಇವುಗಳನ್ನು ಸುಮಾರು 68 ಪ್ರಭೇದಗಳು ಮತ್ತು 96 ಜಾತಿಗಳಾಗಿ ವಿಂಗಡಿಸಬಹುದು. ವಿಲಕ್ಷಣ ಪ್ರಕೃತಿಯ ಜೊತೆಗೆ ಇಲ್ಲಿ ಸ್ಥಾಪಿಸಲಾದ ವಿವಿಧ ಪ್ರತಿಮೆಗಳು ಸಹ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಕಬ್ಬನ್ ಪಾರ್ಕ್ನಲ್ಲಿ ಬ್ರಿಟಿಷ್ ಕಾಲೋನಿಯ ಶೈಲಿಯಲ್ಲಿ ನಿರ್ಮಿಸಿದ ಕಟ್ಟಡಗಳು ಬ್ರಿಟಿಷರ ಸೌಂದರ್ಯ ಪ್ರಜ್ಞೆ ಮತ್ತು ಕುಶಲತೆಯ ಪ್ರತೀಕಗಳಾಗಿವೆ. ಪಾರ್ಕ್ ಮಧ್ಯೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಸ್ಮರಣ ಮಂದಿರದಲ್ಲಿ ಲೈಬ್ರರಿ ಇದೆ. ಜವಾಹರ್ ಬಾಲಭವನ, ಮಕ್ಕಳ ಉದ್ಯಾನವನ ಮತ್ತು ಇಲ್ಲಿರುವ ಮ್ಯೂಸಿಯಂ ಅತಿ ಹಳೆಯ ವಸ್ತು ಸಂಗ್ರಹಾಲಯಗಳಲ್ಲೊಂದಾಗಿದೆ. ಜವಾಹರ್ ಬಾಲಭವನದಲ್ಲಿ ಟಾಯ್ ಟ್ರೈನ್ ಸಹ ಇದೆ. ಬೋಟಿಂಗ್ ಸಹ ಕಬ್ಬನ್ ಪಾರ್ಕ್ನಲ್ಲಿದ್ದು ಮಕ್ಕಳು ಖುಷಿಯಿಂದ ಸಮಯ ಕಳೆಯೋಕೆ ಹೇಳಿ ಮಾಡಿಸಿದಂತಿದೆ. ಕಬ್ಬನ್ ಪಾರ್ಕ್ನಲ್ಲಿ ಮತ್ತೊಂದು ಪ್ರಸಿದ್ಧ ಆಕರ್ಷಣೆ ಎಂದರೆ ಬೆಂಗಳೂರು ಅಕ್ವೇರಿಯಂ. ಇದು ಭಾರತದ 2ನೇ ಅತಿ ದೊಡ್ಡ ಅಕ್ವೇರಿಯಂ ಆಗಿದೆ. ಈ ಅಕ್ವೇರಿಯಂನಲ್ಲಿ ಪ್ರವಾಸಿಗರು 3ಕ್ಕೂ ಹೆಚ್ಚು ಮಹಡಿಗಳಲ್ಲಿ ಪ್ರದರ್ಶನದಲ್ಲಿರುವ ಜಲಚರಗಳನ್ನು ನೋಡಬಹುದು. ಸೋಮವಾರ ಮತ್ತು ಪರ್ಯಾಯ ಮಂಗಳವಾರ ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದು ತೆರೆದಿರುತ್ತದೆ. ಕಬ್ಬನ್ ಪಾರ್ಕ್ನಲ್ಲಿ ಗೈಡ್ ಜೊತೆ ನೇಚರ್ ವಾಕ್ ಮಾಡುವ ಅವಕಾಶ ಸಹ ನೀಡಲಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ಅಡಗಿರುವ ವಿಶೇಷತೆಗಳನ್ನು ಪರಿಚಯಿಸುವುದಕ್ಕೆ ತೋಟಗಾರಿಕೆ ಇಲಾಖೆ ಈ ಹೊಸ ಪ್ಲಾನ್ ಮಾಡಿದ್ದು, ವೀಕೆಂಡ್ನಲ್ಲಿ ಗೈಡ್ ಜೊತೆ ನೇಚರ್ ವಾಕ್ ಮಾಡುವ ಅವಕಾಶ ಸಹ ಇದೆ. ಈ ಕಬ್ಬನ್ ಪಾರ್ಕ್ ಮೆಜೆಸ್ಟಿಕ್ನಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಮೆಟ್ರೋ, ಬಸ್, ಟ್ಯಾಕ್ಸಿ ಯಾವುದನ್ನೇ ಬಳಸಿಕೊಂಡು ಈ ಕಬ್ಬನ್ ಪಾರ್ಕ್ನ ಸುಲಭವಾಗಿ ತಲುಪಬಹುದು. ಇದು ಈ ಸುಂದರವಾದ ಕಬ್ಬನ್ ಪಾರ್ಕ್ನ ಅಂತರಾಳ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸ್ಥಳದ ಅಂತರಾಳದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.